PCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಿಶ್ವ ಕಾರ್ಮಿಕರ ದಿನಾಚರಣೆ, ಹಿರಿಯ ಕಾರ್ಮಿಕರಿಗೆ ಸನ್ಮಾನ. PNCIB ನ್ಯೂಸ್ ವರದಿ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ 1/5/2026 ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಪಟ್ಟಣದ ಪುರಸಭೆ ಆವರಣದಲ್ಲಿ ಹಿರಿಯ ಕಾರ್ಮಿಕರನ್ನು ಗುರುತಿಸಿ ಸಂಘಟನೆಯ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ಅವರು, ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬಾಗಿದ್ದು, ಇವರಿಗೆ ಸಲ್ಲಿಸುತ್ತಿರುವ ಗೌರವ ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಮಾಡ್ರಹಳ್ಳಿ ಸುಭಾಷ್ ಅವರು ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದ ಕಾರ್ಮಿಕರಿಗೆ ಸಮಾನತೆ ಲಭಿಸಿದೆ ಎಂದು ಹೇಳಿದರು. ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಅವರು ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ತಾಲೂಕು ಕಾರ್ಯದರ್ಶಿ ಎಸ್. ಮುಬಾರಕ್ ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಛಲವಾದಿ ಆರ್. ಸೋಮಣ್ಣ, ರಾಘವಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಉಲ್ಲಾಸ್, ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ, ತಾಲೂಕು ಉಪಾಧ್ಯಕ್ಷರಾದ ಶಿವಕುಮಾರ್, ತಾಲೂಕು ಸಂಚಾಲಕರಾದ ಕುಂಜುಟ್ಟಿ, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಟೌನ್ ಗೌರವಾಧ್ಯಕ್ಷರಾದ ಶಕೀಲ್, ಸಂಚಾಲಕರಾದ ಮಿಮಿಕ್ರಿ ರಾಜು, ಮುಂಟಿಪರ ಮಾದಯ್ಯ, ದಲಿತ ಮುಖಂಡರಾದ ಮುಟ್ಟಣ್ಣ, ಶಂಕರ್, ಮದ್ದಯ್ಯನಹುಂಡಿ ನಾಗರಾಜು, ದೇವರಾಜು, ಇಲೆಕ್ಟ್ರಿಕ್ ಸಿದ್ದು ಸೇರಿದಂತೆ ಇತರರು ಹಾಜರಿದ್ದರು. ಹೌದು, ವಿದೇಶ ಪ್ರವಾಸದಿಂದ ಆಗಮಿಸಿದ್ರಲ್ಲಿ ಕಲ್ಚರ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಅವರೊಂದೇನು ಮಾತಾಡ್ಬೇಕು, ಆಮೇಲೆ ವಿದೇಶದಲ್ಲಿ ಹೆಂಗಿದೆ ಇವರು ಮಲೇಷಿಯಾ ಸನ್ಮಾನಗಳು ಒಂದರ ಮೇಲೆ ಒಂದು ದೊರಕಲಿ. ನಿಮ್ಮ ಸೇವೆ ನಿರಂತರವಾಗಿ ಶುಭಾಶಯಗಳು ಎಲ್ಲರಿಗೂ. ಈ ದಿನ ನಮ್ಮ ಕರ್ನಾಟಕ ಕಾವಲು ಪಡೆಯ ತಾಲೂಕು ವತಿಯಿಂದ ಈ ಒಂದು ಕಾರ್ಮಿಕರಿಗೆ ಗೌರವವನ್ನು ಸಮರ್ಪಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಕರ್ನಾಟಕ ಕಾವಲು ಪಡೆ ನಿರಂತರವಾಗಿ ವಿವಿಧ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಖುಷಿ. ಹಾಗೂ ಇಂಥ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಈ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಶ್ಲಾಘನೀಯ. ಅವರು ನಿರಂತರವಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಪದೇ ಪದೇ ಒಂದು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕಟ್ಟಿಸಿ ಮತ್ತು ಕಾರ್ಮಿಕರಿಗೆ, ಎಲ್ಲ ಕಾರ್ಮಿಕರಿಗೆ ಈ ದಿನ ಒಂದು ಒಳ್ಳೆಯ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದು ಸ್ವಾಗತಿಸಿ ಈ ಮಾತನ್ನು ಮಾಡಲಿಕ್ಕೆ ಅವಕಾಶ ನೀಡಿದಂಥ ಅವರು ಕೂಡ ಎಲ್ಲ ಚಟುವಟಿಕೆಗಳು ಮತ್ತು ಎಲ್ಲ ನನ್ನ ಎಲ್ಲ ಆತ್ಮೀಯ ಕನ್ನಡ ಮನುಷ್ಯಗಳೇ, ಇವತ್ತು ಮೇ 1 ವಿಶ್ವ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಗುಂಡ್ಲುಪೇಟೆಯ ಕೃಷ್ಣರಾಜೇಂದ್ರ ಪುರಭವನ ಗುಂಡ್ಲುಪೇಟೆ ಪುರಸಭೆಯ ಮುಂಭಾಗದಲ್ಲಿ ಮುಖ್ಯವಾಗಿ ಪೌರ ಕಾರ್ಮಿಕರಾದಂತಹ ನಮ್ಮ ಮೂರ್ತಿರವರಿಗೆ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು, ಕಟ್ಟಡ ಕಾರ್ಮಿಕರು, ಜೊತೆಗೆ ಸಮಾಜ ಸೇವಕರಾದಂತಹ ಶಮೀರವರು ಕೂಡ ಒಂದು ಗೌರವವನ್ನು ಸಲ್ಲಿಸಿದ್ದೇವೆ. ಅದೇ ನಿಟ್ಟಿನಲ್ಲಿ ನಮ್ಮ ಮಲ್ಲೇಶು ಯಾರೇ ಬಂದರೂ ಪ್ರೀತಿಯಿಂದ ಮಾತಾಡಿಸುವಂಥ ವ್ಯಕ್ತಿ, ಯಾರೇ ಕೆಲಸದ ಜೊತೆಗೆ ಅವ್ರ ವೃತ್ತಿ ಡಿ.ಎಮ್.ಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಈ 3 ಜನಕ್ಕೆ ನಾವು ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಒಂದು ಈ ಕಾರ್ಮಿಕರ ದಿನಾಚರಣೆಯನ್ನು ಹಬ್ಬ ರೀತಿ ನಾವು ಆಚರಣೆ ಮಾಡಿದ್ದೀವಿ. ವಿಶೇಷ ಏನಪ್ಪ ಅಂತಂದರೆ ಇವತ್ತು ಗುಂಡ್ಲುಪೇಟೆ ಸಾಧ್ಯವಾದಷ್ಟು ಒಂದು 50 ಭಾಗ ಸ್ವಚ್ಛತೆ ಇದೆ.
ಅದಕ್ಕೆ ಪೌರ ಕಾರ್ಮಿಕರ ಬಹಳ ಸಹಕಾರದಿಂದ ಒಳ್ಳೆ ಕೆಲಸವನ್ನು ಪಟ್ಟಣದಲ್ಲಿ ಸ್ವಚ್ಛತೆ ಕಾಣ್ತಿದ್ದೇವೆ. ಅಧಿಕಾರಿಗಳಾಗಲಿ ನಮ್ಮ ಪೌರ ಕಾರ್ಮಿಕರು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಮೂರ್ತಿ ಹೇಳಿದ ಹಾಗೆ ಸಾರ್ವಜನಿಕರು ಕೂಡ, ಯಾಕಂದರೆ ಎಲ್ಲವನ್ನೂ ನಾವು ಪುರಸಭೆ ಮೇಲೆ ಹೇಳೋಕ್ಕಾಗಲ್ಲ, ಪೌರ ಕಾರ್ಮಿಕರ ಮೇಲೆ ಹೇಳೋಕ್ಕಾಗಲ್ಲ. ನಾವು ಕೂಡ 50% ನಾವು ಅಂದರೆ 50% ಅವ್ರಿಗಿರಬೇಕು ಪಾಲು. ಆ ರೀತಿ ಆದಾಗ ಮಾತ್ರ ನಮ್ಮ ಭಾರತ ದೇಶದಲ್ಲಿ, ಅದೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದೂ ನಮ್ಮ ವಿಶೇಷವಾಗಿ ನಮ್ಮ ಗಡಿ ಭಾಗ, ಈ ಕಡೆ ಗೋಪಾಲ್ ಸಾಹೇಬ್ ಮಠ, ಈ ಕಡೆ ಬಂಡೀಪುರ, ಪ್ರವಾಸೋದ್ಯಮದ ಒಂದು ಹೃದಯ ಭಾಗದಲ್ಲಿರ್ತಕ್ಕಂಥ ಈ ನಮ್ಮ ಗುಂಡ್ಲುಪೇಟೆ ಪಕ್ಕದ ರಾಜ್ಯ ಬತ್ತೇರಿ ಮತ್ತು ಗೂಡೂರಿನಲ್ಲಿ ಭಾಳ ಸ್ವಚ್ಛತೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಗುಂಡ್ಲುಪೇಟೆ ಪಟ್ಟಣವನ್ನು ಕಾಣಬೇಕು ಅನ್ನೋದು ಕರ್ನಾಟಕ ಕಾವಲು ಪಡೆಯ ಒಂದು ಕನಸಾಗಿದೆ. ಆ ಕನಸು ಅತಿ ಶೀಘ್ರ ನನಸಾಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಇದಕ್ಕೆ ಸಂಪೂರ್ಣವಾದ ಸಹಕಾರ ಸಾರ್ವಜನಿಕರು ಮತ್ತು ವಾಣಿಜ್ಯ ಮಳಿಗೆದಾರರು ಎಲ್ಲರೂ ಕೂಡ ಸಹಕಾರ ಅಗತ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುವ ಮೂಲಕ ಮತ್ತೊಮ್ಮೆ ನಾನು ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ತಿಳಿಸ್ತೇನೆ. ಧನ್ಯವಾದಗಳು. ಎಲ್ಲ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುಂಡ್ಲುಪೇಟೆ ತಾಲೂಕು ಕಾವಲು ಪಡೆಯ ವತಿಯಿಂದ ಇವತ್ತು ಏನು ಅರ್ಥಪೂರ್ಣವಾದಂತಹ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ನಾನು ಈ ಸಂದರ್ಭದಲ್ಲಿ ಶ್ಲಾಘಿಸಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಈ ಇಡೀ ವಿಶ್ವ ನಿಂತಿರುವ ಶ್ರಮಿಕ ವರ್ಗದ ಮೇಲೆ, ಈ ಶ್ರಮಿಕರ ಆದಾಯದ ಮೇಲೆ ಇಡೀ ಜಗತ್ತು ನಿಂತಿದೆ. ಹಾಗಾಗಿ ಇವತ್ತು ಜಗತ್ತಿನಾದ್ಯಂತ ಮೇ 1 ವಿಶ್ವ ಕಾರ್ಮಿಕ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಬಂದಾಗ, ಯಾಕೆಂದರೆ ಇಡೀ ದೇಶ, ಯಾವುದೇ ದೇಶ ಸಶಕ್ತವಾಗಿರ್ಬೇಕಂದ್ರೆ ಅಥವಾ ಆ ಶ್ರಮಿಕ ವರ್ಗದ ಒಂದು ತ್ಯಾಗ ಮನೋಭಾವನೆ, ಈ ತ್ಯಾಗವನ್ನು ಗೌರವಿಸುವಂತಹ ಕನ್ನಡ ಕಾವಲು ಪಡೆಯ ಕೆಲಸ ಭಾಳ ಅಮೋಘವಾದಂಥದ್ದು, ಅನುಪಮ ಮಟ್ಟ. ಯಾಕೆಂದರೆ ಇವತ್ತು ಮೂರ್ತಿ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಂಡು ವಿದೇಶದಲ್ಲಿ ಯಾವ ರೀತಿ ಇದೆ, ನಮ್ಮ ಭಾರತದಲ್ಲಿ ಯಾಕೆ ಈ ರೀತಿ ಅಂತ ಒಂದು ಆತಂಕ ಮತ್ತು ಒಂದು ಅಸಮಾಧಾನವನ್ನು ವ್ಯಕ್ತಪಡ್ತೀವಿ. ನಿಜ, ಯಾಕೆಂದರೆ ನಾವು ನಾಗರಿಕತೆ ಹೋಗ್ತಾ ಇರ್ತಂಥ ಈ ಸಂದರ್ಭದಲ್ಲಿ ನಾವು ನಮ್ಮ ಮನೆ ರೀತಿ ಕಾಪಾಡ್ಕೋಬೇಕು ಸಾರ್ವಜನಿಕ ಸ್ಥಳಗಳನ್ನು. ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲೂ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ನಮ್ಮೆಲ್ಲರ ನಾಗರಿಕರ ಕರ್ತವ್ಯ. ಹಾಗಾಗಿ 1947 46ರವರೆಗೆ ವೈಸ್ರಾಯ್ ಆಡಳಿತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿ ಆಗಿದ್ದಾಗ ಅನೇಕ ಕಾರ್ಮಿಕ ಕಾಯ್ದೆಗಳ ಸುಧಾರಣೆಗಳನ್ನ ತಗೊಂಡು ಆ ಒಂದು ಕಾರಣವಾಗಿ ಅವರು 14 ಗಂಟೆ ದುಡಿಸಿದಂತಹ ಶ್ರಮಿಕ ವರ್ಗವನ್ನು 8 ಗಂಟೆ ದುಡಿಮೆ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜೊತೆಗೆ ಪ್ರತಿಯೊಬ್ಬರಿಗೂ ಸಮಾನ ವೇತನ ಸಿಗಬೇಕಾದಂಥ, ಒಂದು ಎನ್ನುವಂಥ ತಾರತಮ್ಯ ಸಮಾನ ವೇತನ ಸಿಗಬೇಕಾದ ಮುನ್ಸಿಪಾಲ್ಟಿ ಬಂದ್ಬಿಡು ಸನ್ಮಾನ ಮುನ್ಸಿಪಾಲ್ಟಿ ಬಂದ್ಬಿಡು ಬೇಗ. ಕನಿಷ್ಠ ವೇತನ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವನ ಮಟ್ಟಕ್ಕೆ ಬೇಕಾದಂಥ ಕನಿಷ್ಠ ವೇತನವನ್ನು ಜಾರಿಗೊಳಿಸಿದ್ರು ಬಾಬಾ ಸಾಹೇಬ್. ಇವತ್ತು ನಾವೇನಾದರೂ ಮಹಿಳಾ ಮೆಟರ್ನಿಟಿ ರಜೆ ಸಿಗುತ್ತಾ ಇದ್ದೇವೆ, ಹೆರಿಗೆ ರಜೆ ಮತ್ತು ಹೆರಿಗೆ ಭತ್ಯೆಗಳು ಮತ್ತು ಈ ರೀತಿಯ ಕಾರ್ಮಿಕರಿಗೆ ಪೂರಕವಾದಂತಹ ಕಾಯ್ದೆಗಳನ್ನು ತಗೊಂಡು ಇಡೀ ದೇಶದಲ್ಲೇ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕಟ್ಟಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಸ್ವತಂತ್ರ ಕಾರ್ಮಿಕ ಪಕ್ಷದಲ್ಲಿ 17 ಸೀಟುಗಳನ್ನು 15 MLAಗಳನ್ನು ಗೆದ್ದಿದ್ದಂತೆ ಮುಂಬೈ ಪ್ರಾಂತ್ಯ. ಅಂತಹ ಒಂದು ಕಾರ್ಮಿಕ ವರ್ಗವನ್ನು ಗೌರವಿಸುವಂತಹ ಈ ನಮ್ಮ ಕಾವಲು ಪಡೆಯ ಕೆಲಸ ಭಾಳ ಶ್ಲಾಘನೀಯವಾದಂಥದ್ದು. ಇವತ್ತು ಕಾರ್ಮಿಕರನ್ನು ಮಲ್ಲೇಶ್ ಮತ್ತು ಮೂರ್ತಿ ಇವರ ಒಂದು ವೃಕ್ಷದ ಒಂದು ಸಾಂಕೇತಿಕ, ಆದರೆ ಅವರ ಮುಂದೆ ಅವರು ಬದುಕು ಒಂದು ಅರ್ಥ ಸಿಗುತ್ತೆ ಅಂತಕ್ಕಂಥ ಮಾಡ್ತಕ್ಕಂಥದ್ದು ಸಂಘಟನೆಗಳ ಕೆಲಸ ನಿರಂತರವಾಗಿ ನಡೀಲಿ ಅಂತಕ್ಕಂಥ